ರಾಣಿ, ಇಲ್ಲ ಅತ್ತೆ, ನೀವೇನು ಹೇಳ್ತಿದ್ದೀರೋ ನಂಗೆ ತಲೆ ಒಳಗೆ ಹೋಯ್ತಿಲ್ಲ. ಆ ಕಡೆ ನನ್ನ ಗುರು ಜೀವನ ಹಂಗಾಗೋಗೈತೆ, ಈ ಕಡೆ ನನ್ನ ಗಂಡನ ಪಟ್ಟ ಉಳಿಸ್ಕೋಬೇಕು ಅಂತ ಪರೀಕ್ಷೆ ನಡೀತೈತೆ. ಆ ಕಡೆ ಅದನ್ನು ಬಿಡೋಕ್ಕಾಗದೆ ಆ ಕಡೆ ಹೋದೆ. ಇಲ್ಲಿಗೆ ಬರೋಷ್ಟೊತ್ತಿಗೆ ಹೊತ್ತು ಮೀರೋಗೈತೆ. ಅದ್ಯಾರು ಎಂತ ಪರೀಕ್ಷೆ ತರ್ತವನೆ. ನೀನ್ ಅಳ್ಬಾರ್ದಮ್ಮ. ಪರೀಕ್ಷೆಯಲ್ಲಿ ಬರೆಯಕ್ಕಾಗಲ್ಲ ಅಂತ ಹೆದರ್ಕೋತಾ ಇದೀಯಾ? ನೀನ್ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನ್ಗಿದೆ. ನೀನ್ ಖಂಡಿತ ಪಾಸ್ ಆಗೇ ಆಗ್ತೀಯ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ? ರಾಣಿ, ಜೀವನದಲ್ಲಿ ನೀನು ಎಂಥೆಂಥ ಪರೀಕ್ಷೆಗಳನ್ನ ಗೆದ್ದಿದ್ಯಾ. ನಾನು ನನ್ನ ಮಗ ಈ ಮನೆಯಲ್ಲಿ ಮಾತಾಡೋಕೆ ಅವಕಾಶನೇ ಇಲ್ಲದೆ ಬದುಕಿದೀವಿ. ಆದ್ರೆ ನೀನ್ ಬಂದ್ಮೇಲೆ ನೀನು ನಮ್ಮ ಪರವಾಗಿ ಧ್ವನಿ ಎತ್ತಿದೆ. ಆ ಪರೀಕ್ಷೆಯಲ್ಲಿ ನೀನ್ ಪಾಸ್ ಆದೆ. ಇಡೀ ಮನೆಯವರು ನಮ್ಮ ಹಕ್ಕನ್ನು ಕಿತ್ಕೊಂಡ್ರು, ನಮ್ಮನ್ನ ಸತಾಯಿಸಿದ್ರು. ನೀನು ನಮ್ಮ ಮುಂದೆ ನಿಂತು ಹೋರಾಡಿ ಜಯ ಗಳಿಸಿದೆ. ಅಣ್ಣ ತಮ್ಮ ಇಬ್ರು ಊರು ಹಾಳು ಮಾಡೋ ಕಿರಾತಕರಾಗಿ ಮೆರಿತಿದ್ರು. ಅವ್ರನ್ನ ಮೀರಿ ನೀನು ಅಜ್ಜಿನ ನಮ್ಮ ಪರ ಬದಲಾಯಿಸಿದೆ. ನೀವಿನ್ಮೇಲೆ ಇಲ್ಲೇ ಇರಬೇಕು. ಆ ಕೊಟ್ಟಿಗೆ ಅಂತ ಜಾಗದಲ್ಲಿ ಹೋಗಿ ಮಲಕೋಬಾರ್ದು. ರಾಣಿ, ಎಲ್ಲಕ್ಕಿಂತ ಹೆಚ್ಚಿಗೆ ನನ್ನ ಮಗಂಗೆ ದೊರೆ ಪಟ್ಟ ಕೊಟ್ಟೆ ಅಂತ ನೀನು ಈ ಚಿಕ್ಕ ಪರೀಕ್ಷೆಗೆ ಹೆದರ್ಕೋತಾ ಇದೆಯಾ? ತಪ್ಪು ಮಾಡ್ತೀನಿ ಅಂತ ಭಯ ಆಯ್ತಿಲ್ಲ, ಆದರೆ ತಪ್ಪಾಗೋಗ್ಬಿಡ್ತದೆ ಅಂತ ಭಯ. ನೋಡ್ರಾಣಿ, ಇಷ್ಟು ದಿನ ಕಷ್ಟಪಟ್ಟು ಓದಿದ್ಯಾ, ಓದಿದ್ದೆಲ್ಲ ನೀನು ನೆನಪಲ್ಲಿ ಇದ್ದೇ ಇರುತ್ತೆ. ಇನ್ನೂ ಸಮಯ ಇದೆ, ಓದ್ಕೋ, ಪರವಾಗಿಲ್ಲ. ರಾಣಿ, ನಿಂಗೆ ಓದಬೇಕಾದ್ರೆ ನಿದ್ದೆ ಬರಬಾರ್ದು ಅಂತ ಟೀ ಮಾಡ್ಕೊಂಡು ತಗೊಬಂದಿದ್ದೀನಿ, ತಗೋ. ದೊರೆ, ನನ್ನಿಂದ ನೀವ್ಯಾಕೆ ನಿದ್ದೆಗೆಡ್ತಿದ್ದೀರಾ? ನಾನು ನಿಮಗೆ ನೆನ್ನೆನೇ ಹೇಳಿದ್ದೆ ಅಲ್ವಾ, ಯಾಕೆ ಇದನ್ನೆಲ್ಲ ಮಾಡ್ಕೊಬಂದ್ರಿ? ನಿನಗೋಸ್ಕರ. ನೋಡಿದ್ಯಮ್ಮ ರಾಣಿ, ಮನುಗೆ ನಿನ್ ಮೇಲಿರೋ ನಂಬಿಕೆನಲ್ಲಿ ಸ್ವಲ್ಪನಾದ್ರೂ ನಿನ್ ಮೇಲೆ ನಿನ್ ನಂಬಿಕೆ ಇಟ್ರೆ ಖಂಡಿತ ಗೆದ್ದೆ ಗೆಲ್ತೀಯ. ಇಲ್ಲ ಅತ್ತೆ, ನಾನು ಯಾವುದೇ ಕಾರಣಕ್ಕೂ ಸೋಲಕ್ಕಿಲ್ಲ, ಗೆದ್ದೆ ಗೆಲ್ತೀನಿ. ನನ್ನ ಗಂಡನ ಪಟ್ಟನ ನಾನು ಉಳಿಸ್ಕೊತೀನಿ. ಅತ್ತೆ, ಒತ್ತಾಗೈತೆ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಓದ್ಕೊತೀನಿ. ಇದು ನಮ್ಮ ರಾಣಿ ಅಂದ್ರೆ. ಸರಿಮ್ಮ, ಚೆನ್ನಾಗಿ ಓದ್ಕೋ. ಪಿಂಕಿ, ಏನವ ಮಾಡ್ತಾ ಇದೀಯಾ? ಮುಚ್ಚಯ್ಯ ಬಾಯಿ, ನೀನು ಬಪ್ಪನ ನಿನ್ ಜನ್ಮಕ್ಕೆ. ತಾಯಿಲಿದ ಮಗ ಅಂತ ಚಿಕ್ಕ ವಯಸ್ಸಿನ ಮುದ್ದಾಗಿ ಸಾಕಿದ್ರೆ ಬೆಳೆದು ಬಿಟ್ಟು ಹಿಂಗ್ ಮಾಡಿಯೇ ನಿನ್ನನ್ನು ಕಷ್ಟಪಟ್ಟು ಸಾಕಿದ್ದಕ್ಕೆ ತಪ್ಪನ ಎದೆ ಮೇಲೆ ಒದ್ದು ಬಿಟ್ಟಿಯಲ್ಲೇ. ಮಾತಾಡ್ಬೇಡ ನೀನು. ಹಂಗಂದಂಗೆ ಏನವ ಮಾಡಿದ್ದೀನಿ ನಾನು? ಏನ್ ಮಾಡ್ಬೇಕು ನೋಡು,
ಇಷ್ಟ ದಿನ ನಾನು ಸುಮ್ಮನೆ ಇದ್ದೆ, ಆದ್ರೆ ಇನ್ಮೇಲೆ ಅದಾಗಲ್ಲ. ನನ್ಗೆ ನಂದೇ ಆದಂತ ಕನ್ಸಿದೆ, ಆದ್ರೆ ನೀನೇನ್ ಮಾಡ್ತಾ ಇದ್ಯಾ? ನನ್ ಕನ್ಸು ಗುರಿನೆಲ್ಲ ನಿನ್ಗೆ ಹೇಗ್ ಬೇಕೋ ಹಾಗೆ ಬೆಳೆಸ್ಕೊತಾ ಇದ್ಯಾ. ನೀನ್ ಸರಿ ಇಲ್ಲ ಅಂತ ನಾನು ಹೊಡೆದಿಲ್ಲ, ನಿನ್ ಮುಂದೆ ನಿನ್ ಬಾಯಲ್ಲಿ ಈ ತರ ಮಾತು ಬರಬಾರ್ದು ಅಂತ ಹೊಡೆದೆ. ಹಂಗಂತ ಎತ್ತಪ್ಪನ್ ಕಜ್ಜಿ ನಾಯಿಗೆ ಹೊಡೆದಂಗ್ ಹೊಡಿತಾರ? ಇನ್ನೊಂದೊಂದು ಹೊಡೆದ್ರೆ ತಪ್ಪೇನಿಲ್ಲ ಬಿಡು. ಬೆಂಕಿ ಕೂಗ್ಬೇಡ. ಏನ್ ತಪ್ಪು? ನಾನ್ ಚಿಕ್ಕೋಳಿದ್ದಾಗ ನೀ ನನ್ಗೆ ಹೊಡಿತಿದ್ದೆ. ನಿನ್ಗಿಂತ ವಯಸ್ಸಲ್ಲಿ ಚಿಕ್ಕೋರ್ಗೆ ಹೊಡಿಯೋದು ಸರಿ ಅಲ್ವಾ? ಅದೇ ನಾವು ನಮ್ಗಿಂತ ದೊಡ್ಡವ್ರಿಗೆ ಹೊಡೆದ್ರೆ ತಪ್ಪು. ಸುಮ್ನೆ ಡ್ರಾಮಾ ಮಾಡ್ಬೇಡ, ನಾನ್ ಹೇಳದ್ನ ಸರಿಯಾಗಿ ಕೇಳಿಸ್ಕೊ. ಆಯ್ತು ಹೇಳು. ನೋಡಪ್ಪ, ಮೊದ್ಲು ಸೀನನ್ ಅಂದ ಚಂದ ಅವನ ಆಸ್ತಿ ನೋಡಿನೇ ಅವನಾಗವನೇ ನನ್ನ ಹಿಂದೆ ಬರೋವಾಗ ಮಾಡ್ಕೊಂಡೆ. ನಿಜ ಒಪ್ಕೋತೀನಿ. ಅದನ್ನ ನೋಡಿ ಮುಂದುವರಿ ಅಂತ ಹೇಳಿದ್ದು ನಾನೇ, ಅದನ್ನ ಮರಿಬೇಡ. ಹೇಳಿದ್ ಕೇಳ್ತಿಲ್ಲ, ಸುಮ್ನಾಗ್ಲಾ? ಹೇಳು ಹೇಳು ಹೇಳು. ಪ್ರತಿ ಸಲ ಸೀನಾ ನಂಗೆ ಎಷ್ಟೇ ಹತ್ರ ಆಗ್ಬೇಕಂತ ಪ್ರಯತ್ನ ಪಟ್ರು ನನಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬೇಕು. ಅವ್ನು ಕೂತ್ರು ನಿಂತ್ರು ನನ್ನ ಬಗ್ಗೆ ನೀವು ಯೋಚನೆ ಮಾಡಬೇಕು ಅಂತ ನಾನೇ ದೂರ ಇರೋ ಹಾಗೆ ನಾಟಕ ಮಾಡ್ತಿದ್ದೆ. ಅದ್ರ ಪ್ರಕಾರನೇ ಸೀನಾ ನನ್ನ ಹಿಂದೆ ಬಂದು ಅಲ್ದಾಡೋನು. ನನಗೆ ಖುಷಿ ಆಗ್ತಿತ್ತು. ಆದ್ರೆ ಯಾವಾಗ ಅವ್ನು ಮದುವೆ ಆಗೋಯ್ತೋ ಅವಾಗಿಂದ ನಾನು ಅವನಿಗೆ ಹತ್ರ ಆಗಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಆಗ್ತಾನೆ ಇಲ್ಲ. ಏನೇ ಮಾಡಿದ್ರು ಸೀನನ್ ಕೈಯಿಂದ ನನ್ನ ಕುತ್ತಿಗೆಗೆ ಒಂದು ತಾಳಿ ಕಟ್ಟಿಸ್ಕೊಳಕ್ಕಾಗಿಲ್ಲ. ಅವನನ್ನ ಕರ್ಕೊಂಡು ಊರೆಲ್ಲ ಸುತ್ತಕ್ಕಾಗ್ಲಿಲ್ಲ. ಹೊರಗಡೆ ಎಲ್ಲೂ ಹೋಗಕ್ಕಾಗ್ಲಿಲ್ಲ. ಪ್ರತಿ ಸಲ ಅವ್ನು ನನ್ನಿಂದ ದೂರ ಆಗ್ತಾ ನನ್ಗೆ ಅವ್ನು ಬೇಕು ಅನ್ನೋ ಹಠ ಜಾಸ್ತಿ ಆಯ್ತು. ಅದೇ ಹಠ ರಶ್ಮಿ ಮೇಲಿನ ಸೇಡಾಗಿ ಬದಲಾಯ್ತು. ಅನ್ನಂತ ನನಗೆ ಆ ಸೀನಾ ಸಿಗ್ಲಿಲ್ಲ, ಇನ್ನು ಆ ಡುಮ್ಮಿಗೆ ಸೀನಾ ಬೇಕಾ? ಮುಖ ನೋಡಿದ್ರೇನೆ ನಂಗೆ ಊಟ ಸೇರಲ್ಲ, ಅಂತೊಳಗೆ ಸೀನಾ ಸಿಗ್ತಾನೆ. ನನ್ಗೆ ಅವ್ನು ನೆರಳು ಹಿಡಿಯೋಕೆ ಆಗ್ತಿಲ್ಲ ಅನ್ನೋ ಸೋಲು ನನ್ನ ಮನ್ಸಲ್ಲಿ ಕೊರಿತಾ ಇದೆ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ. ನೋಡಪ್ಪ, ನನಗೆ ಸೀನಾ ಬೇಕು. ಸೀನನ್ಗೋಸ್ಕರ ತಲೆ ಉರುಳಿದ್ರು ಪರವಾಗಿಲ್ಲ, ರಕ್ತ ಹರಿಸಿದ್ರು ಪರವಾಗಿಲ್ಲ. ಸೀನನ್ಗೋಸ್ಕರ ಏನಾದ್ರೂ ಮಾಡ್ತೀನಿ. ಒಟ್ನಲ್ಲಿ ನನ್ಗೆ ಸೀನಾ ಬೇಕು. ಅಷ್ಟೇ ಅಲ್ಲ, ಸೀನಾನು ಬೇಕು, ನಾಸಿನೂ ಬೇಕು. ಒಟ್ನಲ್ಲಿ ಆ ರಶ್ಮಿಯಿಂದ ನನ್ನ ಸೀನನ್ನ ನಾನು ಕಿತ್ಕೋತೀನಿ. ನನ್ನ ಜೀವನದ ಗುರಿನೇ ಅದು. ಇನ್ ಮುಂದೆ ಸೀನನ್ ಬಿಡು, ಇನ್ಯಾರನ್ನೋ ಕಟ್ಕೋ ಅಂತ ಹೇಳಿದ್ರೆ ಇವತ್ತು ಹೊಡೆದಿದ್ದೀನಿ, ಮುಂದೆ ಸಾಯಿಸ್ಬಿಡ್ತೀನಿ. ಹುಷಾರ್. ಆಯ್ತು ಆಯ್ತಮ್ಮ. ಆಯ್ತಲ್ಲ?